ವೇದಿಕೆಯಲ್ಲಿ ಅಸೆಂಬ್ಲಾಗಿರುವಂಥ ಗಣ್ಯರಿಂದ ಅತಿಥಿಗಳಿಂದ ನಮ್ಮ ಪ್ರಿನ್ಸಿಪಲ್ ಮೇಡಮ್ಗಳಿಂದ ಈ ಪ್ರಶಸ್ತಿಗಳನ್ನ ಸ್ವೀಕರಿಸಬೇಕು ಬಿಡಬೇಕು ಅಂತ ವಿನಿಸ್ಕೊಳ್ತಾ ಇದೆ ಸರ್. ಚಪ್ಪಾಳೆ ಚಪ್ಪಾಳೆ ಮೂಲಕ ಕೊಡ್ತಾ ಇದ್ದೀವಿ. ಇದು ಉತ್ತಮವಾದ ಪ್ರಶಸ್ತಿಗಳು ನಮ್ಮ ಶಾಲೆಗೆ ಬರಲಿ. ಕನ್ನಡ ಬೆಳಗು ವೇದಿಕೆಯ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನಾನು ಕುರುಡುಮಲೆ ಪರಿಚಯ ಆದಾಗಿಂದ ನಾನು ಕೌಂಡಿನ ನದಿ ಇಲ್ಲಿ ಹುಟ್ಟುತ್ತೆ ಹರಿಯುತ್ತೆ ಅಂದಾಗಿಂದ ನನಗೊಂದು ಕುತೂಹಲ ಇತ್ತು, ನೋಡಬೇಕು ಅಲ್ಲಿಗೆ ಹೋಗಬೇಕು ಅಂತ. ಸುಮಾರು ವರ್ಷಗಳ ಕಾಲ ಕುರುಡುಮಲೆಗೆ ಬಂದು ಹೋಗ್ತಾಯಿದ್ರು ಕೂಡ ಅದು ಹೋಗ್ಲಿಕ್ಕಾಗಲಿಲ್ಲ. ಈಗ ನಮ್ಮ ಕನ್ನಡ ಬೆಳಗು ವೇದಿಕೆ ಅಂತ ಒಂದು ಸ್ಥಾಪನೆ ಮಾಡಿಕೊಂಡು ಆದಮೇಲೆ ಕಳೆದ ಬಾರಿ ನಾವೊಂದು ಮುಳಬಾಗಿಲು ಬೆಟ್ಟಕ್ಕೆ ಹತ್ತಿದ್ವಿ, ಅಂಜನಾದ್ರಿ ಗಿರಿಶಿಖರ ಚಾರಣ ಅಂತ. ನಮ್ಮ ವಾರಧಿ ಗ್ರೂಪ್ ಮತ್ತು ಕನ್ನಡ ಬೆಳಗು ವೇದಿಕೆ ಒಂದು ಸಂಯುಕ್ತ ಆಶ್ರಯದಲ್ಲಿ ಆ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲೊಂದು ಹೊಸ ಅನುಭವ, ಒಂದು ಚಾರಣ ತುಂಬ ನಮಗೆ ಇಷ್ಟ ಆಯಿತು. ಅದೇ ರೀತಿಯಾಗಿ ಇವತ್ತು ನಾವು 6 ಜನ ಹೋದ್ವಿ ನಮ್ಮ ಕುರುಡುಮಲೆ ಬೆಟ್ಟಕ್ಕೆ. ಕೊನೆಗೆ ನಾವು ಕೌಂಡಿನ್ಯ ಮಹರ್ಷಿಗಳ ಆಶ್ರಮ ತಲುಪಿದ್ದು ಇಬ್ಬರೇ, 4 ಜನ ಬರಲಿಲ್ಲ, ಸುಸ್ತಾಗ್ಬಿಟ್ರು ಅಲ್ಲಿಗೆ. ಪಾಪ ನಮ್ಮ ಜನಪದ ಗಾಯಕರು ಕೂಡ ಸುಸ್ತಾಗ್ಬಿಟ್ರು, ಅವ್ರು ಕೂಡ ಆಡೋಕ್ಕಾಗಲಿಲ್ಲ. ಹಾಗಾಗಿ ನಾವೊಂದು ಇಬ್ಬರು ಹೋಗಿ ಅಲ್ಲಿ ಮಣ್ಣು ತಂದು ಒಂದು ಮಣ್ಣಿಗೆ ಪೂಜೆ ಮಾಡೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ನಮ್ಮ ದಂಡಾಧಿಕಾರಿಗಳಂತ ಗೀತಾ ಮೇಡಮ್ ಅವರಿಗೆ ತುಂಬ ಆಭಾರಿಗಳಾಗಿರ್ಬೇಕು. ನಾವು ಕಾರ್ಯಕ್ರಮಕ್ಕೆ ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ಅವರು ಬಂದು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಪ್ರಾಂಶುಪಾಲರಾದಂಥ ಸಂತೋಷಮ್ಮ ಮೇಡಮ್ ಅವ್ರಿಗೆ ನಾನು ಬಂದು ಮನವಿ ಮಾಡಿದಾಗ, ಮೇಡಮ್ ಈ ಥರ ಒಂದು ನನ್ನ ಕನಸಿದೆ, ಇದಕ್ಕೆ ತಾವು ಸಹಕಾರ ಕೊಡಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಸಹಕಾರ ಕೊಟ್ಟರು. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಆಭಾರಿಯಾಗಿರ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಸಹಿಸಿಕೊಂಡು ಇಷ್ಟೊತ್ತು ಕೂತು ನಮ್ಮ ಎಲ್ಲರ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ ವಿದ್ಯಾರ್ಥಿಗಳಿಗೆಲ್ರಿಗೂ ಸಹ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. 50 ಎಲ್ಲ ಮಕ್ಕಳಿಗೂ ಕೂಡ ಸರ್ಟಿಫಿಕೇಟ್ ಇದೆ, ಪ್ರಬಂಧ ಬರೆದವ್ರಿಗೆಲ್ರಿಗೂ ಕೂಡ. ನಮ್ಮ ಹೈಸ್ಕೂಲ್ ಮಕ್ಕಳಿಗೂ ಮತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಮಕ್ಕಳಿಗೂ ಕೂಡ ಎಲ್ಲ ಸರ್ಟಿಫಿಕೇಟು ಒಂದೊಂದು ಕೊಡ್ತೀವಿ. ಮುಂದಿನ ತಿಂಗಳಲ್ಲಿ ಇದೇ ರೀತಿ ಏನಾದರೂ ಅವಕಾಶ ಕೊಟ್ಟರೆ ಸಾಹಿತ್ಯ ಕಾರ್ಯಕ್ರಮಗಳಿಗೆ 6 ತಿಂಗಳಿಗೂ 1 ವರ್ಷಕ್ಕೂ ಒಂದು ಮಾಡ್ತೀವಿ ಅಷ್ಟೇ, ನಾವು ರೆಗ್ಯುಲರಾಗಿ ಏನು ಬರಲ್ಲ. ಅಂಥ ಕಾರ್ಯಕ್ರಮಗಳು ಕೊಟ್ಟಾಗ ಇನ್ನೂ ಹೆಚ್ಚಿನ ಮಕ್ಕಳು ಭಾಗವಹಿಸಿ ಪ್ರಬಂಧದಲ್ಲಿ. ಆ್ಯಕ್ಚುಲಿ ನಾನು ಮೇಡಮ್ಗೆ ಹೇಳಿದ್ದೆ, ಮೇಡಮ್ ಪ್ರಬಂಧದಲ್ಲಿ ಎಷ್ಟು ಮಕ್ಕಳಾದರೂ ಬರೀಬೋದು, ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ. ತುಂಬ ಶ್ರಮಪಟ್ಟು ತುಂಬ ಕಷ್ಟಪಟ್ಟು ಬೆಂಗಳೂರಿಂದ ಇದನ್ನು ತರಿಸಿದ್ದೀನಿ ಸರ್ಟಿಫಿಕೇಟ್. ಇದು ತುಂಬ ಚೆನ್ನಾಗಿದೆ. ಈ ಸರ್ಟಿಫಿಕೇಟ್ ಇಟ್ಕೊಂಡು ನಿಮಗೂ ಕೂಡ ನಾಳೆ ಬೆಳಗ್ಗೆ ಎಲ್ರಿಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸ್ಫೂರ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಪ್ರಬಂಧದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಒಂದು ಸರ್ಟಿಫಿಕೇಟನ್ನು ಕೊಡ್ತಾಯಿದ್ದೀವಿ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಪ್ರತ್ಯೇಕವಾಗಿ, ಮತ್ತು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಒಂದು ಸರ್ಟಿಫಿಕೇಟು ಕೊಡಬೇಕು ಅಂತ ನನ್ನೊಂದು ಇದಿತ್ತು. ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಮಾಡೋರು, ಅವಾಗ ಫಸ್ಟು ಸೆಕೆಂಡ್ ಮಾತ್ರ ಕೊಡೋರು ಅವರು. ನಾವು ಬರ್ತಾಯಿದ್ದಾರೆ, ನಾನೆಲ್ಲ ಬರ್ತಾಯಿಲ್ಲ, ಫಸ್ಟು ಬರ್ತಾಯಿಲ್ಲ, ಸೆಕೆಂಡ್ ಬರ್ತಾ ಇರಲಿಲ್ಲ, ಅದಕ್ಕೆ ಬರಿತಾ ಇದ್ವಿ, ನಮಗೇನು ಕೊಡ್ತಾ ಇರಲಿಲ್ಲ. ಆ ಕನಸು ನನಗೆ ಹಂಗೆ ಇತ್ತು, ಯಾಕೆ ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತ. ನಮಗೊಂದೇನು ಆಸೆ ಇರುತ್ತೆ, ಒಂದು ಚಾಕ್ಲೇಟು ಒಂದು ಬಿಸ್ಕೆಟು ಕೊಡ್ತಾರೆ ಅಂತ ಬರಿತೀವಿ, ಹೋಗಿ ಏನು ಕೊಡ್ತಾ ಇರಲಿಲ್ಲ. ಅದು ಎಲ್ರಿಗೂ ಈ ಥರ ಆಗಬಾರ್ದು, ನಂತರ ಯಾರಿಗೂ ಆಗಬಾರ್ದು ಒಂದು ಉದ್ದೇಶಕ್ಕೋಸ್ಕರ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಒಂದು ಸರ್ಟಿಫಿಕೇಟ್ ಆದರೂ ಕೊಡೋಣ ನಮ್ಮ ಕಡೆಯಿಂದ ಅಂತ ಕೊಡ್ತಾಯಿದ್ದೀನಿ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಮೂಡಿಬರಲಿಕ್ಕೆ ಕಾರಣಕರ್ತರಾದ ನಮ್ಮ ಸಂತೋಷಮ್ಮ ಮೇಡಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ, ಅವರಿಗೆ ಒಂಚೂರು ಇವತ್ತು ಊಟ ಕೂಡ ಚೆನ್ನಾಗಿ ಮಾಡಿದ್ದು ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.